ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನ್ನದಾತನ ಪಾದಗಳಿಗೆ ಇಲ್ಲಿಂದಾನೇ ನಮಸ್ಕರಿಸ್ತಾ ಇವತ್ತಿನ ವಿಡಿಯೋಗೆ ಸ್ವಾಗತ. ಸ್ವಾಗತಂ ಸುಸ್ವಾಗತಂ. ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ರೈತ ಬಂಧುವರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪಾಪೇಗೌಡ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂತಂದ್ರೆ ಅದೇ ರೀತಿ ಇವತ್ತು ಮತ್ತೆ ಸೇಲ್ಸ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತು 4 ಕರುಗಳು ಸೇಲ್ಸ್ಗಿದಾವೆ. ಒಂದರ ಎರಡಲ್ಲ 4 HF ಕರುಗಳು. ಮೊದಲನೇದಾಗಿ ಎಲ್ಲರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೇ ಇರ್ತೀರಾ ಡೈರಿ ಫಾರ್ಮ್ ನ. ಕರುಗಳಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಮೂಲಿ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಓಕೆ. ಈಗ ಹೊಸದಾಗಿ ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಇರ್ತೀರ ಅವರು ಕರುಗಳಿಂದಾನೇ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಏನಪ್ಪಾ ಅಂತಂತಂದ್ರೆ ಚಿಕ್ಕ ಬ್ರೀಡ್ ಅಂದ್ರೆ ಈ ಜರ್ಸಿ, ಆಲ್ ಬ್ಲಾಕ್ ಮತ್ತೆ ಮಿಕ್ಸ್ ಬ್ರೀಡ್ ಅಲ್ಲಿ ಇರುತ್ತೆ HFಗಳು. ಆ ರೀತಿಯಿಂದ ಸ್ಟಾರ್ಟ್ ಮಾಡಿ. ಒಂದೇ ಸಲ ಹೈ ಬ್ರೀಡ್ ಅಂದ್ರೆ ಈ ದೊಡ್ಡ ಬ್ರೀಡ್ ಇರುವಂತ ಸ್ಕೂಲ್ಗೆ ಹೋಗೋದ್ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಅಂತ ಎಕ್ಸ್ಪೀರಿಯನ್ಸ್ ಇರೋರೇ ಇದರಲ್ಲಿ ತುಂಬಾ ಕಷ್ಟಪಟ್ಟಿರೋರ್ನ ನಾನು ನೋಡಿದ್ದೀನಿ, ಅದರಿಂದ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 4 ಕರುಗಳು ಸೇಲ್ಗಿದಾವೆ. 4 HF ಕರುಗಳು. ಒಂದು ಬ್ರೀಡಲ್ಲೇ ಆಲ್ಮೋಸ್ಟ್ ಆಲ್ ಒಂದು 70% ಬ್ರೀಡಲ್ಲೇ ಇದಾವೆ ಕರುಗಳು. ಒಂಚೂರು ನಾನು ವಿಡಿಯೋ ನೋಡಿದ ಮಟ್ಟಿಗೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಅಂತ ಅನ್ಸುತ್ತೆ. ಈಗ ಹೇಳ್ತೀನಿ ಅವ್ರದ್ದು ಡೀಟೇಲ್ಸ್ ಏನೇನು ಅಂತ ಎಲ್ಲಾನು ಕೊಡ್ತೀನಿ. ಫಸ್ಟ್ ನೀವು ವಿಡಿಯೋ ಪ್ಲೇ ಮಾಡ್ತೀನಿ. ಕರುಗಳು ಹೇಗಿದೆ ಅಂತ ಫಸ್ಟ್ ನೀವು ನೋಡ್ಬೇಕಲ್ವಾ. ಅದೇ ರೀತಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಎಲ್ಲಾರ ಮನೇಲಿ ಒಂದೊಂದು ಬ್ರೀಡ್ ಕರು ಇರ್ಲೇಬೇಕು ಅಂತ ನನ್ನ ಆಸೆ. ಅದೇ ರೀತಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಅವರು ನಿಮ್ಮ ಡಿಸ್ಟಿಕ್ ಯಾವ್ದು ಅಂತ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ನಮ್ಮ ಅಲ್ಲಿನ ABS ಡಿಸ್ಟ್ರಿಬ್ಯೂಟರ್ದು ನಂಬರ್ ಕೊಡ್ತೀನಿ. 67 ಡಿಸ್ಟ್ರಿಬ್ಯೂಟರ್ಸ್. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಿಮ್ಮ ಸ್ಕೂಲ್ಗೆ ನೀವು ಸೆಮಿನಾರ್ಸ್ಕೊಂಡು ಒಳ್ಳೆ ಬ್ರೀಡ್ ಕರುಗಳನ್ನ ತಗೋಬಹುದಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಆಲ್ಮೋಸ್ಟ್ ಆಲ್ ಭತ್ತದ ಕೊಯ್ಲೆಲ್ಲ ಮುಗ್ದಿದೆ. ನಮ್ಮೂರ ಸೈಡ್ 150 ರಿಂದ 170 ರೂಪಾಯಿ ನಡೀತಿದೆ ಒಂದು ಪಿಂಡಿ ಹುಲ್ಲು. ನಿಮ್ಮೂರ್ ಸೈಡ್ ಎಷ್ಟು ನಡೀತಿದೆ ಅಂತ ಹಂಗೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಯಾರ ಹತ್ರನಾರು ಸೇಲ್ಗಿತ್ತು ಅಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಹಾಕಿ, ಹಿಂಗೆ ಸೇಲ್ಗಿದೆ, ಇಷ್ಟು ಹೊರೆಗಳು ಸೇಲ್ಗಿದೆ, ಇಷ್ಟು ಅಮೌಂಟ್ ಅಂತ. ಇಲ್ಲಾಂದ್ರೆ ನಿಮ್ಗೆ ಅಮೌಂಟ್ ಮೆನ್ಷನ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಮ ನಂಬರ್ನ ಹಾಕಿ. ಯಾರಿಗಾರು ರೈತರಿಗೆ ಬೇಕಾಗಿತ್ತು ಅಂದ್ರೆ ಕಾಲ್ ಮಾಡಿ ತಗೊಳ್ಳೋರು ತಗೊಳ್ತಾರೆ. ಮತ್ತೆ ಈಗ ವಿಡಿಯೋ ಪ್ಲೇ ಮಾಡ್ತೀನಿ, ಕರುಗಳು ಹೇಗಿದೆ ಅಂತ ನೋಡಿ. ಅದನ್ನ ಫುಲ್ ಡೀಟೇಲ್ಸ್, ಅದ್ರದ್ದು ಪ್ರೈಸ್ ಲಿಸ್ಟ್ ಏನು, ಮತ್ತೆ ಲೊಕೇಶನ್, ಮತ್ತೆ ಅವ್ರ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮ್ಗೆ ಕೊಡ್ತೀನಿ. ಮತ್ತೆ ವಿಡಿಯೋ ಮೇಲ್ಗಡೆ ಹಾಕಿರ್ತೀನಿ. ಮತ್ತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ನು ಕೂಡ ಹಾಕಿರ್ತೀನಿ. ಸೇಲ್ಸ್ ವಿಡಿಯೋ ಇತ್ತು ಅಂದ್ರೆ ಕಳಿಸ್ಕೊಡಿ. ಈಗ ವಿಡಿಯೋ ಪ್ಲೇ ಮಾಡ್ತೀನಿ, ಕರುಗಳು ಹೇಗಿದೆ ಅಂತ ನೀವು ನೋಡಿ. ಕರುಗಳು ಹೇಗಿದೆ ಅಂತ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಕರುಗಳು ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗೇ ಇದೆ. ನಾನು ವಿಡಿಯೋ ನೋಡಿದ ಮಟ್ಟಿಗೆ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಂತ ಅನ್ಕೊಳ್ತೀನಿ. ಮೇಂಟೈನ್ ಆಲ್ಮೋಸ್ಟ್ ಒಂದು 90% ತನಕ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಏನೋ ಕರುಗಳು ನೋಡಿದ ಮಟ್ಟಿಗೆ ಮೇಂಟೈನ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಇದಿರೋದು ಬಂದ್ಬಿಟ್ಟು ಶ್ರೀರಂಗಲ ಅಂತ ಊರ ಹೆಸರು. ಹಾಸನದ ಹತ್ರ ಬರುತ್ತೆ ಈ ಊರು. 1,30,30,000 ರೂಪಾಯಿ ಹೇಳ್ತಿದ್ದಾರೆ ಪ್ರೈಸು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಪ್ರೈಸು ಅಷ್ಟೇ ಇರಲ್ಲ. ಅವರು ವ್ಯಾಪಾರ ಅಂತ ಬಂದ್ಮೇಲೆ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರದ್ದು ಡೀಟೇಲ್ಸ್ ನಾನು ನಂಬರ್ನ ಕೊಡ್ತೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ನ. ಕಾಲ್ ಮಾಡಿ ತಕೊಳ್ಳಿ ಕರುಗಳನ್ನ, ಯಾರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ. ಮೊಬೈಲ್ ನಂಬರ್ ಬಂದ್ಬಿಟ್ಟು 98 ಬೇಡ, ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಕಮೆಂಟ್ ಅಲ್ಲಿ ಬೈದ್ ಹಾಕ್ಬಿಡ್ತೀರ ನನಗೆ. ಹೇಳ್ತೀನಿ ಕನ್ನಡದಲ್ಲಿ: 9844412927. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ: 9844412927. ಅವ್ರ ಓನರ್ ನೇಮ್ ಬಂದ್ಬಿಟ್ಟು ಮಧು ಅಂತ ಹೇಳಿ, ಆ ರೈತರ ಹೆಸರು. ಯಾರ್ಯಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಗೊಳ್ಳಿ. ಅದೇ ರೀತಿ ಯಾರ್ಯಾರು ಡೈರಿ ಫಾರ್ಮ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾರ್ಯಾರಿಗೆ ಆಲ್ರೆಡಿ ಡೈರಿ ಫಾರ್ಮ್ ನಡೆಸ್ತಾ ಇದ್ರೆ ಯಾವ್ದೇ ರೀತಿ ಲಾಸ್ ಆಗದೆ ಇರ್ಲಿ, ಮತ್ತೆ ಯಾವ್ದೇ ರೀತಿ ಮೇವುಗೆ ಮತ್ತೆ ಯಾವ್ದೇ ರೀತಿ ತೊಂದರೆ ಆಗದೆ ಇರ್ಲಿ ಅಂತ
ಆ ತಾಯಿ ಚಾಮುಂಡೇಶ್ವರಿ ಹತ್ರ ನಾನು ಕೇಳ್ಕೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ದು ಯಾವ್ದಾದ್ರು ಸೇಲ್ಗಿತ್ತು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ನಾನು ನಿಮ್ಗೆ ನನ್ನ ನಂಬರ್ಗೆ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಮುಗಿಸೋಣ ಇಲ್ಲಿಗೆ. ಇವತ್ತಿನ ಸೇಲ್ಸ್ ವಿಡಿಯೋ ಇಷ್ಟ ಆಗಿತ್ತು. ಪ್ರತಿ ವಿಡಿಯೋದಲ್ಲೂ ನಾನು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಮನೆ ತುಂಬಾ ಜನ ಇರ್ಲಿರಿ, ಅರ್ಧದಷ್ಟು ಇಲ್ಲ ಅಂದ್ರೆ 1-2 ದನ ಇರ್ಲಿ ಹೊರತು ಸಂತೋಷ್ ಅವ್ರು ಹೇಳ್ತಾನೆ ಇರ್ತಾರೆ, ಮನೇಲಿ ಆದಷ್ಟು ಒಂದು ನಾಡೋಸನ ಇಟ್ಕೊಳಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೇ ಇಟ್ಟಿಲ್ಲ, ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ನಾನು ಇನ್ನು ಮುಂದಿನ ದಿನಗಳಲ್ಲಿ ತಗೊಬರಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಜೈ ಅನ್ನದಾತ, ಜೈ ರೈತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.